ಹಲೋ, ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಶಿಶುವಿನ ಆರೈಕೆ ಮತ್ತು ಶಿಶುವಿನ ಮಕ್ಕಳ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ಮಕ್ಕಳ ಆರೈಕೆ ಬಗ್ಗೆ, ಬಾಣತಿ ಆರೈಕೆ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಆ್ಯಸ್ ಇಟ್ ಈಸ್. ಇವತ್ತು ಮೇನ್ ಪಾಯಿಂಟ್ ಅಂತ ಹೇಳೋದಂತ ಬಂದರೆ ಮಗು ಕಕ್ಕುವುದರ ಬಗ್ಗೆ, ಅಂದರೆ ಸ್ಲಿಟಪ್ ಅಂತ ಕರಿತೀವಿ. ಮಗು ಕಕ್ಕುವುದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಗೈಸ್. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿಲ್ಲ ಅಂದರೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ, ಖಂಡಿತವಾಗ್ಲೂ ಯೂಸ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಓಕೆ ಗೈಸ್, ಬನ್ನಿ ಟಾಪಿಕ್ಕಿಗೆ ಬರೋಣ. ಮೊದಲನೇದಾಗಿ ಮಗು ಅಂದರೆ ಶಿಶುಗಳು ಕಕ್ಕುವುದು ಯಾಕೆ ಮತ್ತು ಇದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಗೈಸ್. ಫಸ್ಟು, ಮಗು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ? ಎಲ್ಲರಿಗೂ ಕೂಡ ಮಗು ಮನೆಗೆ ಬರ್ತಾ ಇದೆ ಅಂದ್ರೆ ತುಂಬ ಖುಷಿಯಾಗಿರ್ತೀರ. ಪುಟ್ಟು ಮಗು ಮನೇಲಿದೆ ಅನ್ನೋದಾದರೆ ತುಂಬ ಖುಷಿನೂ ಇರುತ್ತೆ ಮತ್ತು ತುಂಬ ಭಯನೂ ಇರುತ್ತೆ. ಏನಕ್ಕೆ ಅಂದರೆ ಮಗುನ ಯಾವ ರೀತಿ ನೋಡ್ಕೊಳ್ಳೋ ಅಂಥದ್ದು ಮತ್ತು ಯಾವ ರೀತಿ ಟ್ರೀಟ್ ಮಾಡಬೇಕು, ಮಗುಗೆ ಏನಾಗ್ಬಿಡುತ್ತೋ, ಏನು ಕತೆನೋ ಅನ್ನೋದು ಕೂಡ ತುಂಬ ಭಯ ಇರುತ್ತೆ. ಮಗು ಆಟ ಆಡ್ತಿರಬೇಕಾದ್ರೆ ನೋಡಿ ಖುಷಿ ಪಡೋರು ಕೂಡ ತುಂಬ ಇರ್ತಾರೆ. ಮತ್ತು ಮಗುಗೆ ನೋಡ್ಕೊಳ್ಬೇಕಾದ್ರೆ ಏನಾಗ್ಬಿಡುತ್ತೋ ಅನ್ನೋ ಸ್ವಲ್ಪ ಮಗುನ ಯಾವ ರೀತಿ ನೋಡ್ಕೋಬೇಕು, ನಾನು ಮಗುನ ಚೆನ್ನಾಗಿ ನೋಡ್ಕೊತಾ ಇದ್ದೀನೋ ಇಲ್ವೋ ಅನ್ನೋ ಡೌಟು ಕೂಡ ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ. ಇವಾಗ ಮಗು ಆಗಿರುವಂತಹ ತಾಯಂದಿರಿಗಂತೂ ತುಂಬ ಕನ್ಫ್ಯೂಷನ್ ಇರುತ್ತೆ ಮಕ್ಕಳು ವಿಚಾರದಲ್ಲಿ. ಕೆಲವೊಂದು ಟೈಮು ಪಾಪು ಹಾಲು ಕುಡಿತಾ ಇಲ್ಲ ಅಂದರೂ ಕೂಡ ಟೆನ್ಷನ್ ಮಾಡ್ಕೊತೀವಿ. ಕೆಲವೊಂದು ಟೈಮು ಪಾಪು ಇಷ್ಟೊಂದು ನಿದ್ದೆ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಟೆನ್ಷನ್ ಮಾಡ್ಕೊತೀವಿ. ಪ್ರತಿಯೊಂದಕ್ಕೂ ಕೂಡ ನಾವು ಖಂಡಿತವಾಗ್ಲೂ ಮಗು ಮನೇಲಿದೆ ಅನ್ನೋದಾದರೆ ಒಂದು ಕಡೆ ಖುಷಿನೂ ಇರುತ್ತೆ, ಒಂದು ಕಡೆ ತುಂಬ ಭಯನೂ ಇರುತ್ತೆ. ನಾವು ಯಾವ ರೀತಿ ಮಗುನ ನೋಡ್ಕೋತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ. ಮತ್ತು ಇನ್ನೊಂದು ಹೇಳೋದಾದರೆ ಇವತ್ತಿನ ಟಾಪಿಕಲ್ಲಿ ಮಗು ಕಕ್ಕುವುದರ ಬಗ್ಗೆ, ಅಂದರೆ ಸ್ಲಿಟಪ್ ಅಂತ ಕರಿತೀವಿ. ಮಗು ಯಾಕೆ ಹಾಲು ಕುಡಿದ ನಂತರ ಮಗು ಕಕ್ಕುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ, ಮತ್ತು ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡೋಣ. ವಾಟ್ ಈಸ್ ಸ್ಲಿಪ್ಟಪ್ ಅಂತ ಹೇಳೋದಾದರೆ, ಮಗು ಕಕ್ಕುವುದು ಅಂದರೆ ಮಗು ಹಾಲು ಕುಡಿದು 1 hour 2 hour ಆದ ನಂತರ ಮೊಸರು ಥರ ಬಾಯಿಂದ ಕಕ್ಕುವುದಕ್ಕೆ ಸ್ಲಿಪ್ಟಪ್ ಅಂತ ಕರಿತೀವಿ. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳೋದಾದರೆ, ಇದು ಖಂಡಿತವಾಗ್ಲೂ ಸರ್ವೇ ಸಾಮಾನ್ಯ ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಮೈನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು, ಮಗು ಯಾಕೆ ಈ ಥರ ಮಾಡುತ್ತೆ ಅಂತ ಹೇಳೋದಾದರೆ, ಮಗು ತಾಯಿಯ ಎದೆ ಹಾಲು ಕುಡಿಯುವಾಗ 2 ರಿಂದ 3 ಗಂಟೆಯ ಒಳಗಡೆ ಬಾಯಿಂದ ಮೊಸರು ಥರ ಕಕ್ಕುವಂಥದ್ದು ಸಾಮಾನ್ಯವಾಗಿ ಹುಟ್ಟಿದಾಗಿಂದ 0 to 3 months ಒಳಗಡೆ ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು ಮಕ್ಕಳಲ್ಲಿ. ಸ್ಟ್ಯಾಟ್ಯುಟರಿ ಪ್ರಕಾರ ಎಲ್ಲೋ ಅವರು 10 months ಇಲ್ಲ 12 months 1 year ರೀಚ್ ಆಗ್ತಿದ್ದಾರೆ ಅಂದರೆ ಕೇವಲ 8 ರಿಂದ 10% ಮಕ್ಕಳಲ್ಲಿ ಮಾತ್ರ ಕೆಲವು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದು ಸ್ಲಿಟಪ್ ಅಂದರೆ ಕಕ್ಕುವಂಥದ್ದು. ನೆಕ್ಸ್ಟು, ಇದಕ್ಕೆ ಕಾರಣ ಅಂತ ಏನು ಹೇಳೋದಾದರೆ, ರೀಸನ್ ಫಾರ್ ಸ್ಲಿಟಪ್ ಅಂತ ಹೇಳೋದಾದರೆ, ಇದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳೋದಾದರೆ, ಫಸ್ಟ್ನೇ ಪಾಯಿಂಟು ಡೈಜೆಸ್ಟಿವ್ ಸಿಸ್ಟಮ್, ಅಂದರೆ ಮಗುವಲ್ಲಿ ಜೀರ್ಣಕ್ರಿಯೆ ಅನ್ನುವಂಥದ್ದು ಇನ್ನು ಬೆಳವಣಿಗೆ ಆಗಿರೋದಿಲ್ಲ. ಮಗು ಎಷ್ಟೇ ಹಾಲು ಕುಡಿದ್ರೂ ಕೂಡ ಅನ್ನನಾಳದ ಮುಖಾಂತರ ಅದೇನಾಗುತ್ತೆ ಹೊರಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಏನಕ್ಕೆ ಅಂದರೆ ಈಗ ಹುಟ್ಟಿದ ಮಕ್ಕಳಲ್ಲಿ ಬೆಳವಣಿಗೆ ಎಲ್ಲ ಕಡಿಮೆ ಇರುತ್ತೆ, ಅಂದರೆ ಡೈಜೆಷನ್ ಸಿಸ್ಟಮ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ, ಇನ್ನೂ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಆ ಕಾರಣದಿಂದ ಮಗು ಕಕ್ಕೋ ಚಾನ್ಸಸ್ಸು ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಹಾಲು ಕುಡಿಯುವಾಗ ಒಂದೊಂದ್ಸರಿ ಅನ್ನನಾಳದಿಂದ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ಡೈಜೆಸ್ಟ್ ಆಗ್ತಾ ಇರೋದಿಲ್ಲ, ಅಂದರೆ ಕರೆಕ್ಟಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ ಪಾಪುಗಳಿಗೆ. ಸೆಕೆಂಡ್ ಪಾಯಿಂಟ್ ಹೇಳೋದಾದರೆ, ಫಾಸ್ಟ್ ಫೀಡಿಂಗ್, ಅಂದರೆ ಬೇಗ ಹಾಲು ಕುಡಿಯುವಂಥದ್ದು ಮಕ್ಕಳಲ್ಲಿ. ಅಂದರೆ ಇವಾಗ 0 to 3 months ಮಕ್ಕಳಲ್ಲಿ ಫಾಸ್ಟಾಗಿ ಹಾಲು ಕುಡಿಯುವಂಥದ್ದು. ಅಂದರೆ ಇವಾಗ ಮನ್ಗಿರ್ತಾರೆ, ಸೊ ಸಡನ್ನಾಗೆ ಹೊಟ್ಟೆ ಹಸಿಯುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಮಕ್ಕಳು, ಎದ್ದಿದ ತಕ್ಷಣ ಪಟ ಅಂತ ತುಂಬ ಹಸ್ತಿರುತ್ತಲ್ವ, ಹಾಲು ಕುಡಿತಾ ಇರ್ತಾರೆ. ಆವಾಗ ಕೂಡ ನಾವು 1 hour 2 hour 1 hour ಇಲ್ಲ 2 hours ಆದಮೇಲೆ ಖಂಡಿತವಾಗ್ಲೂ ಅದು ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಫಾಸ್ಟಾಗಿ ಇಂಪ್ರೂವ್ ಆಗಿರೋದಿಲ್ಲ ಅಲ್ವಾ. ಸೊ ಆ ಟೈಮಲ್ಲೂ ಕೂಡ
ಕಕ್ಕೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಥರ್ಡ್ ಪಾಯಿಂಟ್ ಬಂದು ಓವರ್ ಫೀಡಿಂಗ್ ಅಂತ ಹೇಳ್ಬೋದು. ಓವರ್ ಫೀಡಿಂಗ್ ಅಂತ ಅಂದರೆ ಜಾಸ್ತಿ ಹಾಲು ಕುಡಿಯುವಂಥದ್ದು. ಏನಂದರೆ ಇವಾಗ ಅಸ್ತಿರುತ್ತೆ, ಸರಿ ನಿಮ್ಗೆ ಎಷ್ಟು ಅಸ್ತಿರುತ್ತೋ ಅಷ್ಟು ಹಾಲು ಕುಡ್ದಿರ್ತಾರೆ, ಆದರೂ ಕೂಡ ಈ ಪಾಪುಗೆ ಹಾಲು ಇಷ್ಟು ಸಾಕಾಗ್ತಿದೆಯೋ ಇಲ್ವೋ ಅನ್ನೋದು ಕೂಡ ತಾಯಿದಿರಿಗೆ ತುಂಬ ಡೌಟ್ ಇರುತ್ತೆ. ಕೆಲವೊಂದು ಟೈಮು ಏನು ಮಾಡ್ತೀವಿ, ಫೋರ್ಸಬಲಿ ನಾವು ಹಾಲನ್ನ ಕುಡಿಸ್ತಾ ಇರ್ತೀವಿ. ಆ ಟೈಮಲ್ಲೂ ಕೂಡ ಮಕ್ಕಳು ಒಂದೊಂದು ಸರಿ ಕಕ್ಕೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಫೋರ್ತ್ ಪಾಯಿಂಟ್ ಹೇಳೋದಾದರೆ ಡಿಸ್ಟ್ರಾಕ್ಟೆಡ್ ಫೀಡಿಂಗ್ ಅಂತ ಹೇಳ್ಬೋದು. ಅಂದರೆ ಮಗು ಏನು ಮಾಡ್ತಾ ಇರುತ್ತೆ ಅಂದರೆ ಹಾಲು ಕುಡಿಬೇಕಾದ್ರೆ ಹಾಲು ಕುಡ್ಕೊಂಡು ಆಟ ಆಡ್ತಾ ಇರೋವಂಥದ್ದು. ಅಂದರೆ ಬೇರೆ ಕಡೆ ಎಲ್ಲಾದರೂ ಸೌಂಡ್ ಬಂದರೆ ಆ ಕಡೆ ಗೀಲ್ ಕೊಡುವಂಥದ್ದು, ಅವ್ರು ಯಾರಾದರೂ ಓಡಾಡ್ತಾ ಇದ್ದರೆ ಅವ್ರನ್ನ ನೋಡುವಂಥದ್ದು. ನೆಕ್ಸ್ಟು ಅಂದರೆ ಗಮನ ಬೇರೆ ಕಡೆ ಕೇಳಿಸ್ಕೊಂಡು ಹಾಲು ಕುಡಿತಾ ಇರ್ತಾರಲ್ವ, ಸೊ ಆ ಟೈಮಲ್ಲಿ ಕೈಕಾಲು ಜಾಸ್ತಿ ಅಲ್ಲಾಡಿಸ್ತಾ ಇರ್ತಾರೆ. ಮತ್ತು ಆ್ಯಕ್ಟಿವ್ ಆಗಿರ್ತಾರಲ್ಲ, ಅವಾಗೂ ಕೂಡ ಏನಂದರೆ ಆ್ಯಕ್ಟಿವ್ ಅಂದರೆ ಅವಾಗ ಆ ಟೈಮಲ್ಲಿ ಬೇರೆ ಕಡೆ ಗಮನ ಹರಿಸ್ಕೊಂಡು ಹಾಲು ಕುಡಿಬೇಕಾದ್ರೂ ಕೂಡ ಕೈಕಾಲು ಆಡಿಸ್ತಾ ಇರ್ತಾರಲ್ಲ, ಆ ಟೈಮಲ್ಲೂ ಕೂಡ ಕೆಲವೊಂದು ಟೈಮು ಕಕ್ಕೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇಷ್ಟು ಪಾಯಿಂಟ್ ಬಂದು ಮಗು ಕಕ್ಕುವುದಕ್ಕೆ ರೀಸನ್ ಅಂತ ಹೇಳ್ಬೋದು ಗೈಸ್. ಆಲ್ಮೋಸ್ಟ್ ಮಕ್ಕಳಿರೋ ಮನೆಗಳಲ್ಲಿ ಗೊತ್ತಿರುತ್ತೆ ತಾಯಂದಿರಿಗೆ ಯಾವ ರೀತಿ ಮಕ್ಕಳನ್ನ ಆರೈಕೆ ಮಾಡಬೇಕು, ಯಾವ ರೀತಿ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋದು. ಬಟ್ ಏನಂತಂದರೆ ಕೆಲವೊಂದು ಟೈಮು ನಮಗೆ ಗೊತ್ತಾಗೋದಿರಲ್ಲ. ಅಂದರೆ ಮಗು ಎಷ್ಟು ಹಾಲು ಕುಡ್ದಿದೆ, ಎಷ್ಟು ಹಾಲು ಬೇಕು ಅದಕ್ಕೆ, ಇಲ್ಲ ಅದಕ್ಕೆ ಸಾಕ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಿರೋದಿಲ್ಲ. ಆ ಟೈಮಲ್ಲೂ ಕೂಡ ಯಥೇಚ್ಛವಾಗಿ ಹಾಲು ಕುಡಿಸೋದ್ರಿಂದನೂ ಕೂಡ ಮಕ್ಕಳು ಏನು ಮಾಡ್ತಾರೆ, ಕೆಲವೊಂದು ಟೈಮ್ ಕಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಟೈಮ್ ಒಂದೊಂದು ದಿನ ಏನಂದರೆ ಮಕ್ಕಳು ಒಂದೊಂದು ದಿನ ಜಾಸ್ತಿ ಹಾಲು ಕುಡಿತಾರೆ, ನೆಕ್ಸ್ಟ್ ಡೇ ಇನ್ನೊಂದು ಸರಿ ಹಾಲೇ ಕುಡಿಯಲ್ಲ. ಇವತ್ತು ನನ್ನ ಮಗು ಹಾಲೇ ಕುಡ್ದಿಲ್ಲ, ಯಾಕೆ ಏನಾಯಿತು ಅನ್ನೋ ಟೆನ್ಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರಲ್ಲ. ಒಂದೇ ರೀತಿ ಕೂಡ ಎಲ್ಲ ಮಕ್ಕಳು ಇರೋದಿಲ್ಲ. ಒಂದೊಂದು ಮಕ್ಕಳು ಒಂದೊಂದು ಥರ ಬೆಳವಣಿಗೆ ಆಗ್ತಾ ಇರ್ತಾರೆ. ಮತ್ತು ಒಂದೊಂದು ಮಕ್ಕಳು ಅವ್ರವ್ರ ಮೂಡ್ ಸಿನ್ಸ್, ಅಂದರೆ ಅವ್ರಿಗೆ ಇಷ್ಟ ಬಂದಾಗ ಹಾಲು ಕುಡಿತಾರೆ, ಇಷ್ಟ ಬಂದಾಗ ಆಟ ಆಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡೋಕ್ಕೆ ಬಿಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಗೈಸ್. ಏನಕ್ಕೆಂದರೆ ನಾವೇನು ಮಾಡ್ತೀವೋ, ಇವತ್ತು ಹಾಲೇ ಕುಡ್ದಿಲ್ಲ ನನ್ನ ಮಗ ಅಂದ್ಬಿಟ್ಟು ಫೋರ್ಸಬಲಿ ಕುಡ್ಸೋಕ್ಕೆ ಹೋಗ್ತಾ ಇರ್ತೀವಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಹಸುವಾದಾಗ ಖಂಡಿತವಾಗ್ಲೂ ಅವರೇ ಹಾಲು ಕುಡಿತಾರೆ, ಕೇಳಿ ಕುಡಿತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲ ಅಂತ ಅಂದರೆ ನೀವು ಫೋರ್ಸಬಲಿ ಕುಡ್ಸೋಕ್ಕೆ ಹೋದರೆ ಕಕ್ಕೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಇದು ಬಂದು ರೀಸನ್ಸ್ ಆಯಿತು. ಅಂದರೆ ಮಗು ಕಕ್ಕುವುದಕ್ಕೆ ರೀಸನ್, ಸ್ಲಿಪ್ ಟಪ್ ಏನಕ್ಕೋಸ್ಕರ ಆಗುತ್ತೆ ಮಕ್ಕಳು ಕಕ್ಕುವುದು ಏನಕ್ಕೆ ಅನ್ನೋದು ಇದು ರೀಸನ್ ಆಯಿತು. ನೆಕ್ಸ್ಟು ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮಕ್ಕಳು ಕಕ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು, ಅಂದರೆ ಮಕ್ಕಳು ಹಾಲು ಕುಡಿದ ತಾಯಿ ಎದೆ ಹಾಲು ಕುಡಿದ ನಂತರ ಮಕ್ಕಳು ಕಕ್ತಾ ಇದ್ದಾರೆ ಅಂದರೆ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಯಿಂಟ್ ಹೇಳೋದಾದರೆ ಡು ನಾಟ್ ಓವರ್ ಫೀಡಿಂಗ್, ಅಂದರೆ ಜಾಸ್ತಿ ಹಾಲು ಕುಡಿಸುವಂಥದ್ದು. ಇವಾಗ ತಾನೇ ನಾನು ಹೇಳಿದೆ ನಿಮಗೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಓವರ್ ಫೀಡಿಂಗ್ ಅಂದರೆ ತುಂಬ ಜಾಸ್ತಿ ಹಾಲು ಕುಡಿಸುವಂಥದ್ದು ಇಟ್ ನಾಟ್ ಗುಡ್. ತಾಯಿಯ ಎದೆಯಲ್ಲಾಗಿರ್ಬೋದು, ಇಲ್ಲ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು, ಯಥೇಚ್ಛವಾಗಿ ಕುಡಿಸುವಂಥದ್ರಿಂದಲೂ ಕೂಡ ಕಕ್ಕೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಗೈಸ್. ಏನಕ್ಕೆ ಮಗು ಇವಾಗ ಹೊಟ್ಟೆ ತುಂಬ ಒಂದ್ಸರಿ ಕುಡಿದಿದೆ ಅಂತ ಹೇಳಿದ್ಮೇಲೆ ಪದೇ ನೀವು ಕುಡ್ಸೋಕ್ಕೆ ಹೋಗ್ತಾ ಇರ್ತೀರಾ ಅನ್ನೋದಾದರೆ ಆವಾಗ ಖಂಡಿತವಾಗ್ಲೂ ಕೂಡ ಕಕ್ಕೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅದರಿಂದ ಇನ್ನೊಂದು ಹೇಳೋದಾದರೆ ಅವ್ರಿಗೆ ಸಾಕು ಅನ್ನೋದಾದರೆ ಸಾಕು. ಏನಕ್ಕೆ ಮಕ್ಕಳು ಮಿಷಿನ್ ಅಲ್ಲ, ನಿಮಗೆ ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕು ಅಂತ ಹೇಳೋದಾದರೆ, ಇಲ್ಲ ಫಾರ್ಮುಲಾ ಮಿಲ್ಕ್ ಕುಡಿಸ್ತಾ ಇದ್ದೀರಾ ಅಂತ ಹೇಳೋದಾದರೆ, ಇವಾಗ ಒಂದು 20 ml ಕುಡಿಸ್ತಾ ಇದ್ದೀರಾ ಅಂದರೆ ಒಂದು ದಿನಕ್ಕೆ ಇಷ್ಟು ಕುಡಿಲೇಬೇಕು ಅಂತ ಹಿಂಸೆಯಿಂದ ಫೋರ್ಸಬಲಿ ಕುಡಿಸ್ಲೂಬಾರ್ದು. ಫೋರ್ಸಬಲಿ ಕುಡ್ಸೋಕ್ಕೆ ಹೋಗ್ತಾ ಇರ್ತೀರಾ, ಖಂಡಿತವಾಗ್ಲೂ ಅದು ತಪ್ಪು. ಏನಕ್ಕೆ ಅಂದರೆ ಕೆಲವೊಂದು ಸರಿ ಮಕ್ಕಳಿಗೆ ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕು ಅಂತ ಯಾವ ರೂಲ್ಸು ಇಲ್ಲ. ಮಗು ಅಸ್ತಿದೆಯಾ ಅದು ಕುಡಿಯುತ್ತೆ, ಅಸ್ತಿಲ್ಲ ಅದಕ್ಕೆ ಹೊಟ್ಟೆ ಹಸ್ತು ಆಗಿಲ್ವಾ ಅದು ಕುಡಿಯೋದಿಲ್ಲ. ಖಂಡಿತವಾಗ್ಲೂ ನೀವು ಫೋರ್ಸಬಲಿ ಮಾಡೋಕ್ಕೆ ಹೋದಾಗಲೇ ಮಗು ಜಾಸ್ತಿ ಕಕ್ಕುವಂಥದ್ದು. ನೆಕ್ಸ್ಟು ಫಾರ್ಮುಲಾ ಮಿಲ್ಕ್ ಅಂತ ಹೇಳೋದಾದರೆ ಒಂದು 20 ml ಮಿಕ್ಸ್ ಮಾಡಿರ್ತೀರಾ. ಸೊ 20 ml ಕುಡಿಬೇಕು, ಇವತ್ತು 20 ml ಕುಡಿಲೇಬೇಕು ಅಂತ ಅಂದ್ಕೊಂಡಿರ್ತೀರಾ. 20 ml ಅಂದರೆ 20 ml ಕುಡಿಲೇಬೇಕು ಅಂತ ಏನಿಲ್ಲ, ಇಲ್ಲ ಒಂದು ಕಡೆ ಕುಡಿದು ಇನ್ನೊಂದು ಕಡೆ ಕುಡಿಲೇಬೇಕು ಅಂತಲೂ ಏನಿಲ್ಲ, ಅದು ತಪ್ಪು. ಏನಕ್ಕೆ ಅಂದರೆ ಮಗುಗೆ ಯಾವಾಗ ಹೊಟ್ಟೆ ಹಸುವಾಗುತ್ತೋ ಆವಾಗ ಖಂಡಿತವಾಗ್ಲೂ ಮಗು ಕುಡಿಯುತ್ತೆ. ನೆಕ್ಸ್ಟು ಇನ್ನೊಂದು ಹೇಳೋದಾದರೆ, ಅದೇ ದಿನ ಕುಡಿತಾ ಇದೆ ಇವತ್ತು ಕುಡಿತಾ ಇಲ್ಲ ಅಂತ ಇವತ್ತು ಫೋರ್ಸಬಲಿ ಕುಡ್ಸೋಕ್ಕೆ ಹೋಗ್ತೀರಾ, ದಯವಿಟ್ಟು ಅದೆಲ್ಲ ತಪ್ಪು. ಕುಡಿಬೇಕು ಅಂದರೆ ಇಷ್ಟೇ ಕುಡಿಬೇಕು ಅಂತ ಏನಿಲ್ಲ. ಎಲ್ಲ ಮಕ್ಕಳು ಕೂಡ ತುಂಬ ಡಿಫ್ರೆಂಟಾಗಿರ್ತವೆ. ಕೆಲವು ಮಕ್ಕಳುಗಳು ಭಾವ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಕೆಲವು ಮಕ್ಕಳುಗಳು ಒಂದೊಂದು ಸರಿ ಕುಡಿತಾರೆ, ಕೆಲವು ಮಕ್ಕಳುಗಳು ಕುಡಿಯಲ್ಲ. ನಮ್ಮ ಮಕ್ಕಳು ತೊಗೊಂಡ್ರು ಕೂಡ ಇವತ್ತು ಕುಡಿತಾರೆ ನಾಳೆ ಕುಡಿಯಲ್ಲ. ಎಲ್ಲ ದಿನಗಳು ಕೂಡ ಒಂದೇ ಥರ ಇರಬೇಕು ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಮತ್ತು ಅವಶ್ಯಕತೆ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ. ಇವತ್ತು ಇದ್ದಿದ್ದ ಥರ ನಾಳೆನೂ ಕೂಡ ಇರೋದಿಲ್ಲ.
ಸೊ ಅಲೋ ದೆಮ್ ಟು ಡಿಸೈಡ್ ಅವ್ರಿಗೆ ಎಷ್ಟು ಬೇಕು ಅಂತ ಹೇಳೋದನ್ನ. ಮತ್ತೆ ಹಾಲು ಕುಡಿಸುವಾಗ ಮಗುನ ಆದಷ್ಟು ಅಪ್ಗ್ರೈಡ್ ಪೊಸಿಷನಲ್ಲಿ ಇಟ್ಕೊಳ್ಳಿ. ಹಿಂಗೆ ಅಪ್ಗ್ರೈಡ್ ಪೊಸಿಷನಲ್ಲಿ ಇಟ್ಕೊಂಡು ತುಂಬಾ ಒಳ್ಳೇದು. ಅಂದ್ರೆ ಕೈನ ಸ್ವಲ್ಪ ಮೇಲೆ ಹಿಂಗೆ ಇಟ್ಕೊಂಡು ಕುಡಿಸೋದ್ರಿಂದನೂ ಕೂಡ ತುಂಬಾ ಒಳ್ಳೇದು. ಮತ್ತೆ ಜಾಸ್ತಿ ಉಗುಳುತ್ತಾರೋ ಅನ್ನೋ ಮಕ್ಳಿಗೆ ಮತ್ತೆ ಜಾಸ್ತಿ ಕಕ್ತಾರೆ ಅನ್ನೋ ಮಕ್ಳಿಗೆ ಅಪ್ಗ್ರೈಡ್ ಪೊಸಿಷನಲ್ಲಿ ಇಟ್ಕೊಂಡು ಕುಡಿಸೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕಾಮಾಗಿ ಹಾಲು ಕುಡಿಯೋಕ್ಕೆ ಬಿಡಿ. ಅಂದರೆ ಕತ್ ನಿಂತಿದೆ ಅಂತ ಅಂದರೆ ಸ್ವಲ್ಪ ಈ ಥರ ಕೂರಿಸ್ಕೊಂಡು ಕುಡಿಸೋದಾಗಿರ್ಬೋದು, ಸ್ವಲ್ಪ ಹಿಂಗೆ ಮೇಲ್ಗಡೆ ಅಪ್ಪರ್ ಪೊಸಿಷನಲ್ಲಿ ಇಟ್ಕೊಂಡು ಕುಡಿಸೋದಾಗಿರ್ಬೋದು. ಆ ಥರ ಮಾಡೋದ್ರಿಂದನೂ ಕೂಡ ಕಕ್ಕೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಕಾಮಾಗಿ ಕುಡಿಸೋದ್ರಿಂದನೂ ಕೂಡ ತುಂಬ ಒಳ್ಳೆಯದು. ಅಂದರೆ ಕೆಲವು ಮಕ್ಕಳು ಏನಂತಂದರೆ ತುಂಬ ಆ್ಯಕ್ಟಿವ್, ಅಂದರೆ ತುಂಬ ಆ ಥರದಿಂದ ಕುಡಿಯೋದಾಗಿರ್ಬೋದು. ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಡಿಸ್ಟ್ರಾಕ್ಟ್ಸ್ ಅಂತ ಅಂದರೆ ಈಚೆ ಓಡಾಡ್ತಿರ್ತಾರೆ ಅಂದ್ಕೊಳ್ಳಿ, ಅವ್ರನ್ನ ನೋಡ್ಕೊಂಡು ಕುಡಿಯೋದಾಗಿರ್ಬೋದು. ಡಿಸ್ಟ್ರಾಕ್ಟಿಂದ ಅಲ್ಲಿ ಇಲ್ಲಿ ಓಡಾಡ್ತಿರೋರನ್ನ ನೋಡಿಕೊಂಡು ಗಾಬರಿ ಬಿದ್ದು ಆ ಥರ ಕುಡಿತಾರೆ ಅನ್ನೋದಾದರೆ ಸ್ವಲ್ಪ ಕಾಮಾಗಿಟ್ಟು ಮಾತಾಡಿಸ್ಕೊಂಡು, ನೀವು ಪಾಪುನ ಮಾತಾಡಿಸ್ಕೊಂಡು, ಮತ್ತು ಇಲ್ಲಾಂದರೆ ಕಾಲೊತ್ತೋದಾಗಿರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಹಾಡು ಹೇಳೋದಾಗಿರ್ಬೋದು, ಆ ಥರ ಇಟ್ಕೊಂಡು ಕುಡಿಸೋದ್ರಿಂದನೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನಂತ ಅಂದರೆ ಆ ಟೈಮಲ್ಲಿ ಅವರು ಕಾಮ ಕುಡಿತಾ ಇಲ್ಲ ಅಂತ ಅಂದರೆ ಏರ್ ಇಂಟೆನ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ಆ ಟೈಮಲ್ಲಿ ಏರ್ ಇಂಟೆನ್ಷನ್ ಜಾಸ್ತಿ ಆಗೋದ್ರಿಂದ ಕೂಡ ಕಕ್ಕೋ ಚಾನ್ಸಸ್ ತುಂಬ ಇರುತ್ತೆ. ಮಗು ಕಾಮಾಗಿ ಕುಡಿದಷ್ಟು ತುಂಬ ಒಳ್ಳೆಯದು. ಮತ್ತು ಕೆಲವೊಂದ್ಸರಿ ಮಕ್ಕಳಿಗೆ ಫಾರ್ಮುಲಾ ಮಿಲ್ಕ್ ಅನ್ನೋದು ಸೆಟ್ ಆಗೋದಿಲ್ಲ. ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ಗಳಿದ್ದಾವೆ, ನಿಮಗೆ ಯಾವ ಬ್ರ್ಯಾಂಡ್ಸು ಮಗುಗೆ ಅಡ್ಜಸ್ಟ್ ಆಗುತ್ತೋ ಆ ಬ್ರ್ಯಾಂಡ್ಸ್ನ ತೊಗೊಬಂದು ಕುಡಿಸೋದ್ರಿಂದನೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ ಮಕ್ಕಳಿಗೆ ಅಡ್ಜಸ್ಟ್ ಆದರೆ ಇನ್ನು ಕೆಲವೊಂದು ಬ್ರ್ಯಾಂಡ್ಸ್ಗಳು ಮಕ್ಕಳಿಗೆ ಅಡ್ಜಸ್ಟ್ ಆಗ್ತಿರೋದಿಲ್ಲ. ಸೊ ಅದಕ್ಕೆ ಒಂದು ಸರಿ 2 ಸರಿ ನೀವು ಒಂದು ವೀಕ್ ನೋಡಿ ಅದು ಆಗಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಆ ಫಾರ್ಮುಲಾ ಮಿಲ್ಕ್ನ ಚೇಂಜ್ ಮಾಡಿ ಅದಕ್ಕೆ. ಅಂದರೆ ಏನಕ್ಕೆ ಅಂದರೆ ಎಲ್ಲ ಬ್ರ್ಯಾಂಡ್ಸು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಬ್ರ್ಯಾಂಡ್ಸ್ಗಳು ಮಕ್ಕಳಿಗೆ ಅಡ್ಜಸ್ಟ್ ಆಗ್ತದೆ, ಒಂದೊಂದು ಬ್ರ್ಯಾಂಡ್ಸ್ಗಳು ಅಡ್ಜಸ್ಟ್ ಆಗದಿದ್ದಾಗ ಕೂಡ ಕಕ್ಕೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಪ್ರತಿ ಸತಿನೂ ಹಾಲು ಕುಡಿಸುವಾಗ, ತಾಯಿ ಎದೆ ಹಾಲು ಕುಡಿಸುವಾಗ ಪ್ರತಿ ಸತಿನೂ ಹಾಲು ಕುಡಿಸಿದ ನಂತರ ಮಗುನ ತೇಗಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮಗುನ ಸ್ವಲ್ಪ ಹಾಲು ಕುಡಿದ ನಂತರ ಹಿಂಗೆ ಕುಂಡಿಸ್ಕೊಂಡು ಹಿಂಗೆ ತೇಗಿಸೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಗೈಸ್. ಅದರಿಂದನೂ ಕೂಡ ಮಗು ಡೈಜೆಷನ್ ಆಗುತ್ತೆ, ಕಕ್ಕೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಲಾಸ್ಟ್ ಪಾಯಿಂಟ್ ಹೇಳೋದಾದರೆ ಮಗುನ ದೇಗಿಸಿ ಮಲಗಿಸಿದ ನಂತರನೂ ಕೂಡ ಮಗು ಕಕ್ಕಿದೆ ಅಂದರೆ ಬಾಯಲ್ಲೆಲ್ಲ ನೊರೆ ಬಂದಿರುತ್ತೆ, ಅದು ಸೊ ಕಕ್ಕಿದೆ ಅಂತ ಹೇಳೋದಾದರೆ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂದರೆ ಮಲಗಿಸ್ಬೇಕಾದ್ರೆ ಸ್ವಲ್ಪ ಎಲಿವೇಟ್ ಅಂದರೆ ಸ್ವಲ್ಪ ಮಗು ಮಲ್ಕೊಬೇಕಾದ್ರೆ ಅಂದರೆ ತಲೆಯಿಂದ ಸ್ವಲ್ಪ ಕೆಳಗಡೆ ಒಂದು ಪಿಲ್ಲೋ ಕವರ್ನ ಫೋಲ್ಡ್ ಮಾಡಿ ಇಡೋ ಅಂಥದ್ದು. ಸಾಮಾನ್ಯವಾಗಿ ಮಕ್ಕಳನ್ನ ಬೆಡ್ ಮೇಲೆ ಡೈರೆಕ್ಟಾಗಿ ಮಲಗಿಸೋದಿಲ್ಲ ಅಲ್ವಾ, ಇಲ್ಲ ಒಂದು ಮ್ಯಾಟ್ರಸ್ ಇರುತ್ತೆ, ಇಲ್ಲ ರಾಕರ್ ಏನಕ್ಕಾದ್ರೂ ಹಾಕಿರ್ತೀರಾ ಮಗುನ. ನೆಕ್ಸ್ಟು ಅವರ ಮ್ಯಾಟ್ರಸ್ ಕೆಳಗಡೆ ಅಂದರೆ ಅವ್ರ ತಲೆ ಕೆಳಗಡೆ ಬೇಡ, ಅವರ ಮ್ಯಾಟ್ರಸ್ ಕೆಳಗಡೆ ಒಂಚೂರು ತಲೆ ಮೇಲ್ಗಡೆ ಇರಲಿ, ಈ ಥರ ಅಂದರೆ ಸ್ವಲ್ಪ ಎಲಿವೇಟ್ ಆಗಿರಲಿ ಅಂತ. ಅಂದರೆ ಪುಟಾಣಿದೊಂದು ಸಿಂಬೆ ಹಾಕಿ ಆದರೂ ಕೂಡ ಮಕ್ಕಳನ್ನ ಮಲಗಿಸ್ಬೋದು. ಇದರಿಂದನೂ ಕೂಡ ಸ್ವಲ್ಪ ಅಂದರೆ ಮಲಗಿದಾಗ ಕಕ್ಕೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟು ಈಗ ನೀವು ಮಗು ಕಕ್ಕೋದು ಡೇಂಜರಸ್ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಡೇಂಜರಸ್ ಅಂತೂ ಅಲ್ವೇ ಅಲ್ಲ. ಬೆಳೆಯೋ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಕ್ಯಾಶುಯಲ್ ಆಗಿ ಕಾಣಿಸೋ ಅಂಥದ್ದು ಇದು. ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕೂಡ. ನೀವು ಹುಷಾರಲ್ಲಿ ಗಮನದಲ್ಲಿ 2 ಪಾಯಿಂಟ್ ಇಟ್ಕೋಬೇಕು. ಒಂದು ಫೋರ್ಸೆಬಲಿ ಕಕ್ತಾ ಇದೆ ಅಂತ ಅಂದರೆ ರೆಗ್ಯುಲರಾಗಿ ಕಕ್ತಾನೆ ಇದೆ ಅಂತ ಅಂದರೆ ದಯವಿಟ್ಟು ನೀವು ಡಾಕ್ಟರ್ ಹತ್ರ ತೋರಿಸೋದು ತುಂಬ ಒಳ್ಳೆಯದು. ಅಂದರೆ ರೆಗ್ಯುಲರಾಗಿ ಅಂದರೆ 1-2 ಸರಿ ಹೋದರೆ ಓಕೆ ಅನ್ನೋದು, ಇಲ್ಲ ಡೈಲಿ ರೆಗ್ಯುಲರಾಗಿ ಇದೇ ಥರ ಆಗ್ತಾ ಇದೆ ಅಂತ ಹೇಳೋದಾದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಕಕ್ತಾನೆ ಇದೆ, ಅದರಿಂದ ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಮಗು ಬೆಳವಣಿಗೆ ಆಗ್ತಾ ಇಲ್ಲ, ಯಾವಾಗಲೂ ಏನು ಹಾಲು ಕುಡಿದ್ರೂ ಕೂಡ ಎನಿ ಟೈಮ್ ಕಕ್ತಾನೆ ಇದೆ ಅಂತ ಹೇಳೋದ್ರು ಕೂಡ ಇದನ್ನು ಕೂಡ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಗು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೆಕ್ಸ್ಟು ಇನ್ನೊಂದು ಹೇಳೋದಾದರೆ ಗೈಸ್, ಏನಕ್ಕೆ ಅಂದರೆ ಇವಾಗ ಹುಟ್ಟಿರುವಂಥ ಮಗುನ ಅಂದರೆ ಸಿಂಗಲ್ ಇರ್ತಿರಲ್ಲ, ಸೊ ಅವ್ರಿಗೆ ತುಂಬ ಭಯ ಇರುತ್ತೆ. ಮಗುನ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಸಾಕಬೇಕು, ಮತ್ತು ಮಗು ಏನಾಗ್ಬಿಡುತ್ತೋ ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ತುಂಬ ಭಯ ಇರುತ್ತೆ. ಅಂದರೆ ಸಿಂಗಲ್ ಇರೋರಿಗೆ ದಯವಿಟ್ಟು ಈ ಥರ ಎಲ್ಲ ಕಕ್ಕೋದ್ರಿಂದ ಏನೇನಾಗುತ್ತೆ, ಏನೇನು ಮುನ್ನೆಚ್ಚರಿಕೆ ಕ್ರಮ ತೊಗೋಬೇಕು ಅಂತ ಹೇಳೋದಾದರೆ ದಯವಿಟ್ಟು ಈ ಥರ ವಿಡಿಯೋಗಳನ್ನ ನೋಡಿ. ಮತ್ತು ನೆಕ್ಸ್ಟು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಈಗ ಹುಟ್ಟಿರುವಂತಹ ಮಕ್ಕಳಲ್ಲಿ 0 to 3 ಮಂತ್ವರೆಗೂ ನಾರ್ಮಲ್ ಆಗಿ ಕಕ್ಕೋದು ಅದೆಲ್ಲ ಇರುತ್ತೆ, ಅದ್ರೊಳಗೆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬಟ್ ಜಾಸ್ತಿ ಏನಾದರೂ ರೆಗ್ಯುಲರಾಗಿ ಆಗ್ತಾ ಇದೆ ಅಂದಾಗ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ದಯವಿಟ್ಟು ನನ್ನ
ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಇನ್ನು ಮುಂದೆ ಜಾಸ್ತಿ ಇನ್ಫಾರ್ಮೇಷನ್ ತರ್ತೀನಿ ಅಂತ ಹೇಳ್ತಾ ಹೀಗೆ ನನ್ನ ಚಾನಲ್ನ ವಾಚ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.